ಮೇಷರಾಶಿಯವರು ಅಗ್ನಿ ತತ್ವದಲ್ಲಿ ಜನ್ಮ ಆಗಿದ್ದಾರೆ. ಅಗ್ನಿ ಶಕ್ತಿಯ ಸ್ವರೂಪ. ಎಲ್ಲ ಕಾರ್ಯಗಳಲ್ಲಿ ಯಶಸ್ಸನ್ನು ತರಲಿ. ನಾನು ಹೇಳಿದಂತಹ ಮಂತ್ರಗಳು, ಸಂಕಲ್ಪದ ಪದಗಳು ನೀವು ಅನ್ಕೊಂಡಿದ್ದನ್ನೆಲ್ಲವೂ ಕೂಡ ಪಡಿತೀರಾ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂಥ ಮಲೆಮಹದೇಶ್ವರನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಹೇಗಿದ್ರಿ? ಎಲ್ಲ ಚೆನ್ನಾಗಿದ್ರಿ ಅಂತ ನಾನು ಕೂಡ ಭಾವಿಸ್ತೇನೆ. ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡಿಲ್ಲ, ದಯವಿಟ್ಟು ಮಾಡಿ ಅಂತ ಹೇಳ್ತಾ ಇವತ್ತು ಮೇಷರಾಶಿಯವರಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಗೈಡೆನ್ಸ್, ಮ್ಯಾನಿಫೆಸ್ಟೇಷನ್, ಸಂಕಲ್ಪ ಶಕ್ತಿ, ಈ ಎಲ್ಲ ವಿಷಯಗಳ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಹೋಗ್ತೇನೆ. ನೋಡಿ, ಮೊದಲನೇದಾಗಿ ಮೇಷರಾಶಿಯವ್ರಿಗೆ ಮ್ಯಾನಿಫೆಸ್ಟೇಷನ್ ಅನ್ನ ಮಾಡಿಕೊಳ್ಳುವಂಥ ಒಂದಷ್ಟು ಸೀಕ್ರೆಟ್ಗಳನ್ನ ಜ್ಯೋತಿಷ್ಯದ ಪ್ರಕಾರ ನಾನು ಹೇಳ್ತಾ ಹೋಗ್ತೇನೆ. ಮೊದಲು ನೀವೇನ್ ಮಾಡ್ಬೇಕಂದ್ರೆ, ಈ ಅಫ್ರಿಮೇಷನ್ ಮಾಡ್ಕೊಳ್ಳೋದ್ರಿಂದ ನಾವು ಚೈತನ್ಯಪೂರ್ವಕವಾಗ್ತೀವಿ, ಧೈರ್ಯ ಜಾಸ್ತಿ ಆಗುತ್ತೆ, ದೃಢ ನಿಶ್ಚಯಗಳು ನಮಗೆ ಜಾಸ್ತಿ ಆಗ್ತದೆ ಮತ್ತು ಈ ವಾಕ್ಯಗಳು ತುಂಬಾ ಶಕ್ತಿವಂತವಾಗಿ ಕೆಲಸವನ್ನ ಮಾಡ್ತವೆ. ನೋಡಿ, ಈ ಅಫ್ರಿಮೇಷನ್ ಅನ್ನ ನೀವು ಯಾವಾಗ ಮಾಡಬೇಕು ಮೇಷರಾಶಿಯವರು ಅಂದ್ರೆ, ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ಅಥವಾ ಸಂಜೆ ಸೂರ್ಯ ಮುಳುಗುವ ಗೋಧೂಳಿ ಮುಹೂರ್ತದಲ್ಲಿ ಮಾಡಿ. ಇದು ನಿಮಗೆ ಶಕ್ತಿ, ಆಧ್ಯಾತ್ಮಿಕ ಶಕ್ತಿಯನ್ನು ಜಾಸ್ತಿ ಮಾಡೋದ್ರ ಜೊತೆಗೆ ಮಾನಸಿಕ ಸ್ಪಷ್ಟತೆಯನ್ನು ಕೂಡ ನಮಗೆ ಜಾಸ್ತಿ ಮಾಡ್ತದೆ. ಹಾಗಾದ್ರೆ ನೀವೇನ್ ಮಾಡಬೇಕು, ಯಾವ ರೀತಿ ಮಾಡಬೇಕು, ಯಾವ ವಾಕ್ಯಗಳನ್ನ ಹೇಳಬೇಕು, ಇದನ್ನ ನೀವು ಬರೆದಿಟ್ಕೋಬೇಕು. ಎಪಿಸೋಡನ್ನ ರಿಪೀಟೆಡ್ಲಿ ಕೇಳ್ಕೊಂಡು ಇದನ್ನ ನೀವು ಪ್ರತಿದಿನ ಅಭ್ಯಾಸವನ್ನ ಮಾಡಬೇಕು. ಇದನ್ನ ಸಂಕಲ್ಪವನ್ನ ಮಾಡ್ಕೋಬೇಕು. ಏನು, ನಾನು ಧೈರ್ಯಶಾಲಿ ನಾಯಕನು, ನಾನು ಹೊಸ ಅವಕಾಶಗಳನ್ನ ಧೈರ್ಯದಿಂದ ಸ್ವೀಕಾರವನ್ನ ಮಾಡ್ತಾ ಇದ್ದೇನೆ. ಐ ಆಮ್ ಎ ಕರೇಜಿಯಸ್ ಲೀಡರ್, ಐ ಎಂಬ್ರೇಸ್ ನ್ಯೂ ಆಪರ್ಚುನಿಟೀಸ್ ಬೋಲ್ಡ್ಲಿ. ಇದನ್ನ ನೀವು ಪ್ರತಿದಿನ 21 ಬಾರಿ ಹೇಳ್ಕೋಬೇಕು. ಅದನ್ನ ಯಾವ ತರ ಹೇಳ್ಬೇಕು ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಮತ್ತೊಂದು, ನನ್ನ ಶಕ್ತಿ ಮತ್ತು ಉತ್ಸಾಹದಿಂದ ಯಶಸ್ಸು ನನಗೆ ಬರುತ್ತದೆ. ನನ್ನ ಶಕ್ತಿ ಮತ್ತು ಉತ್ಸಾಹದಿಂದ ನನಗೆ ಯಶಸ್ಸು ಬರುತ್ತದೆ. ನಾನು ಬದಲಾವಣೆಗೆ ಮುನ್ನಡೆಯುವವನಾಗಿದ್ದೇನೆ. ನಾನು ಬದಲಾವಣೆಗೆ ಮುನ್ನಡೆಯುವವನಾಗಿದ್ದೇನೆ. ನಾನು ವಿಶ್ವಾಸದಿಂದ ಜೀವಿಸುತ್ತೇನೆ, ಎಲ್ಲವೂ ನನ್ನ ಪರೆಯಾಗುತ್ತದೆ. ನಾನು ವಿಶ್ವಾಸದಿಂದ ಜೀವಿಸುತ್ತೇನೆ, ಎಲ್ಲವೂ ನನ್ನ ಪರ ಅಥವಾ ಪರಿಯಾಗುತ್ತದೆ. ನಾನು ದೈವಿಕ ಶಕ್ತಿಯೊಂದಿಗೆ ಸಮನ್ವಯದಲ್ಲಿ ಇದ್ದೇನೆ. ನಾನು ದೈವಿಕ ಶಕ್ತಿಯೊಂದಿಗೆ ಸಮನ್ವಯದಲ್ಲಿ ಇದ್ದೇನೆ. ಇಷ್ಟು ಕೋಟ್ಗಳನ್ನು, ಇಷ್ಟು ವರ್ಡ್ಗಳನ್ನ ನೀವು ಬರ್ಕೋಬೇಕು. ಇದನ್ನ ಬರ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮ್ಮ ಇಚ್ಛೆಗಳೆಲ್ಲ ಕೂಡ ಈಡೇರಲಿಕ್ಕೆ ಪ್ರಾರಂಭ ಆಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ. ನೋಡಿ, ಯಾವಾಗಲೂ ನಾವು ಈ ಸಂಕಲ್ಪವನ್ನ ಮಾಡುವಂತ ಸಂದರ್ಭದಲ್ಲಿ ಪ್ರಾತಃ ಕಾಲ 6ರಿಂದ 6:45 ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ನೀವು ಕೂತ್ಕೋಬೇಕು. ಒಂದು ದೀಪವನ್ನ ಹಚ್ಚಬೇಕು. ಒಂದು ದೀಪವನ್ನ ಹಚ್ಚಿಟ್ಟು ಅದರ ಮುಂದೆ ಪ್ರಶಾಂತವಾಗಿ ಕೂತ್ಕೊಂಡು ಪೂರ್ವಾಭಿಮುಖವಾಗಿ ಕೂತ್ಕೊಂಡು ನಾನು ಹೇಳಿದಂತಹ ಪದಗಳನ್ನ, ವರ್ಡ್ಗಳನ್ನ ನೀವು ಪದೇ ಪದೇ 21 ಬಾರಿ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು, ಅಫ್ರಿಮೇಷನ್ ಮಾಡ್ಕೋಬೇಕು. ಅಫ್ರಿಮೇಷನ್ನು ವಾಕ್ಯವಾಗ್ತದೆ, ಅದರ ರಿಸಲ್ಟ್ ಬಂದು ನಿಮಗೆ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಜೊತೆಗೆ ನೀವು ಇನ್ನೊಂದು ಏನು ಮಾಡಬೇಕು, ಈ ಮಂತ್ರವನ್ನ ಹೇಳ್ಕೊಳ್ಳಿ, ಈ ವಿಷಯವನ್ನ ಹೇಳ್ಕೊಳ್ಳಿ. ನೀವು ಅಗ್ನಿ ನನ್ನ ಶಕ್ತಿಯ ಸ್ವರೂಪ. ಯಾಕಂದ್ರೆ ಮೇಷರಾಶಿಯವರು ಅಗ್ನಿ ತತ್ವದಲ್ಲಿ ಜನ್ಮ ಆಗಿರುವಂಥವ್ರು. ನಾನು ಅಗ್ನಿ, ನನ್ನ ಶಕ್ತಿಯ ಸ್ವರೂಪ, ನಾನು ತೇಜಸ್ಸಿನಿಂದ ತುಂಬಿದ್ದೇನೆ. ನನ್ನ ಇಚ್ಛಾಶಕ್ತಿ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸನ್ನು ತರಲಿ.
ಇದನ್ನ 21 ಬಾರಿ ಜಪ ಮಾಡಬೇಕು. ಅದಾದ ಮೇಲೆ ನಿಮ್ಮ ರಾಶಿಗೆ ಅಧಿಪತಿಯಾಗಿರುವಂತ ಕುಜನ ಮಂತ್ರ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಮಂಗಳಾಯ ನಮಃ, ಈ ಮಂತ್ರವನ್ನ ಜಪ ಮಾಡೋದ್ರಿಂದ ಶಕ್ತಿ ಬಲವಾಗ್ತದೆ, ಧೈರ್ಯ ಉಂಟಾಗ್ತದೆ, ನಾಯಕತ್ವ ಉಂಟಾಗ್ತದೆ. ನೀವು ಮಾಡುವಂತಹ ಸಂಕಲ್ಪಗಳು ಶೀಘ್ರವೇ ನಿಮ್ಗೆ ಈಡೇರುತ್ತೆ. ಇದನ್ನ ಯಾವಾಗ್ಲೂ ಏನ್ ಮಾಡಬೇಕು ಅಂದ್ರೆ ಬೆಳಿಗ್ಗೆ ಆಗಿಲ್ಲ ಅಂದ್ರೆ ಅಭಿಜಿನ್ ಮುಹೂರ್ತ 12ರಿಂದ 12:40 ಅಪ್ರಾಕ್ಸಿಮೇಟ್ಲಿ, ಅಥವಾ ಸೂರ್ಯ ಮುಳುಗುವಂತ ಸಮಯ 5:45ರಿಂದ 6:30 ಸಮಯದಲ್ಲಿ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಒಂದು ದೀಪವನ್ನ ಹಚ್ಚಿಟ್ಟು ಪೂರ್ವ ಉತ್ತರಾಭಿಮುಖವಾಗಿ ಕೂತ್ಕೊಂಡು ನಾನು ಹೇಳಿರುವ ಮಂತ್ರ ಮತ್ತು ನಾನು ಹೇಳಿರುವ ವಾಕ್ಯವನ್ನ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಇಮ್ಯಾಜಿನೇಷನ್ ನೀವೇನಾಗಬೇಕು ಮತ್ತೆ ಆ ಪದಗಳಲ್ಲಿ ಏನಿದೆ ಅದೆಲ್ಲವನ್ನ ಕೂಡ ಇಮ್ಯಾಜಿನೇಷನ್ ಮಾಡಬೇಕು. ಇಮ್ಯಾಜಿನೇಷನ್ ಮಾಡಿಕೊಂಡು ನಾನು ಹೇಳಿದಂಥ ಮಂತ್ರಗಳು, ಸಂಕಲ್ಪದ ಪದಗಳು, ಅಫ್ರಿಮೇಷನ್ ವರ್ಡ್ ಮತ್ತು ಮ್ಯಾನಿಫೆಸ್ಟೇಷನ್ ಏನಾಗಬೇಕು ಅಂತಿರುತ್ತೆ, ರಿಸಲ್ಟ್ ಏನು ಬರಬೇಕಾಗಿರುತ್ತೆ ಅದರ ಬಗ್ಗೆ ಚಿಂತನೆಯನ್ನ ಮಾಡ್ತಾ ಆ ಪದಗಳನ್ನು ನೀವು ಹೇಳ್ಕೊಂಡಿದ್ದೆ ಆದರೆ ಪ್ರತಿದಿನ 21 ಸರಿ ನಿಮಗೋಸ್ಕರ 15 ನಿಮಿಷದ ಕಾಲವನ್ನ ಎತ್ತಿಟ್ಕೊಂಡು ಈ ಪ್ರಯೋಗವನ್ನ ಮಾಡ್ತಾ ಬನ್ನಿ. ಮೇಷರಾಶಿಯವರು ಜೀವನದಲ್ಲಿ ಖಂಡಿತವಾಗಿಯೂ ನೀವು ಅನ್ಕೊಂಡಿದ್ದನ್ನೆಲ್ಲವೂ ಕೂಡ ಪಡಿತೀರಾ ಅಂತ ಹೇಳ್ತಾ ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಸಂಚಿಕೆ ಇಷ್ಟ ಆಗಿದ್ರೆ ನೀವು ಕೂಡ ಇದನ್ನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಈ ರೀತಿಯ 12 ರಾಶಿಗಳ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ತೀನಿ ಅಂತ ಹೇಳ್ತಾ ಆ ಮಲೆಮಹದೇಶ್ವರರ ಅನುಗ್ರಹ ಇರಲಿ. ಜೊತೆಗೆ ನನಗೆ ಜಾತಕ ತೋರಿಸ್ಬೇಕು, ನಿಮ್ಮನ್ನು ಭೇಟಿ ಮಾಡಬೇಕು ಅಂದರೆ ಖಂಡಿತ ನೇರವಾಗಿ ಬನ್ನಿ. ಆ ಮಲೆಮಹದೇಶ್ವರನ ಅನುಗ್ರಹ ಯಾವಾಗಲೂ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.